ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಊರ ಹುಡುಗ ಅಭಿಷೇಕ್ ಬೇರಾವ್ ಮಾತಾಡ್ತಿರೋದು. ಶಿವ ಬ್ರೋ ಕಮೆಂಟ್ ಮಾಡಿದ್ರಲ್ಲ ನಮ್ಮೂರಿಗೆ ಬನ್ನಿ ಬ್ರೋ ಮೀನ್ಯಾಗೆ ಅಂದ್ಬಿಟ್ಟು ಬಂದಿದ್ದೀನಿ ಇವತ್ತು ಮೀನ್ಯಾಗೆ. ಬಂಧುಗಳೇ ಇವತ್ತು ಮೀನ್ಯಾಗೆ ಹೋಗೋಣ ಬನ್ನಿ. ಮೀನ್ಯಾದಲ್ಲಿ ಏನೇನು ವಿಶೇಷತೆ ಇದೆ, ಅಲ್ಲಿನ ಸಮಸ್ಯೆಗಳಿರ್ಬೋದು, ಅಲ್ಲಿನ ಚರಿತ್ರೆ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಕಮಾನ್ ಲೆಟ್ಸ್ ಗೋ. ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಕರೆದ್ರು ಅಂತ ಮೀನ್ಯಂ ಗ್ರಾಮಕ್ಕೆ ಬಂದಿರಿದೆ. ತಕ್ಷಣ ಆ ಊರಿನ ಇತಿಹಾಸ ತಿಳಿಯೋಕೆ ನಾನು ಹಾಗೆ ಮುಂದೆ ನಡ್ಕೊಂಡು ಹೊರಟೆ. ಊರ ಒಳಗಡೆ ಹೋಗುವ ದಾರಿಯಲ್ಲಿ ಒಬ್ರು ಲೋಕಲ್ ವ್ಯಕ್ತಿ ಸಿಕ್ಕಿದ್ರು. ಈ ಊರಿನ ಚರಿತ್ರೆ ಏನಾದ್ರು ಗೊತ್ತಾ ಅಂತ ಅವ್ರ ಹತ್ರ ಮಾತಾಡ್ಸೋಕೆ ಹೋದಾಗ ಬಗ್ಗೆ ಇರ್ಬೋದು, ಇಲ್ಲಿನ ಚರಿತ್ರೆ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತಾಡ್ತೀರಾ? ಮಾತಾಡ್ತಾರೆ. ದೊಡ್ಡವರು ಬರ್ತಾರೆ, ಅವರೇ ಗೌಡ್ರು. ಅವರಾ? ಓಕೆ. ಇವರಾ? ಆ ವ್ಯಕ್ತಿ ಸ್ಕೂಟರ್ ನಲ್ಲಿ ಬರ್ತಾ ಇರೋರ್ನ ತೋರಿಸಿ ಇವರೇ ನಮ್ಮ ಊರ ಗೌಡ್ರು ಅಂತ ಹೇಳಿದಾಗ ನಾವೆಲ್ಲ ಸೇರಿ ರೋಡ್ ನಲ್ಲಿ ನಿಲ್ಲೋದ್ ಬೇಡ ಅಂತ ಹೇಳಿ ಅಲ್ಲೇ ಒಂದ್ ಜಾಗದಲ್ಲಿ ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡ್ವಿ ಬಂಧುಗಳೇ. ಆ ಗೌಡ್ರಾದ ಬಿ ಸಿದ್ಮೂರಿ ತಾತನಿಗೆ ವಿಷಯ ಹೇಳದೆ ತಡ ಅವರು ತುಂಬು ಪ್ರೀತಿಯಿಂದ ಈ ಪುಣ್ಯ ಭೂಮಿಯ ಅಸಲಿ ಚರಿತ್ರೆ ಬಿಚ್ಚಿಡೋಕೆ ಶುರು ಮಾಡಿದ್ರು. ನೋಡಿ ಬಂಧುಗಳೇ. ಗೌಡ್ರಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಮೀನ್ಯ ಬಗ್ಗೆ ಮಾತಾಡ್ತೀರಾ? ನಿಮ್ಮ ಹೆಸರು ಹೇಳಿರ್ಬೋದು. ನಮ್ಮ ಹೆಸರು ಬಿ ಸಿದ್ಮೂರಿ ಅಂತ. ನಮ್ಮ ಮಿನ್ಯಾ ಗ್ರಾಮದವರು, ಮಿನ್ಯದ ಮುಖಂಡರು. ಅಂದ್ರೆ ಮಿನ್ಯಾ ಗ್ರಾಮ ಅಂತಂದ್ರೆ ಇದು ಪುರಾತನ ಕಾಲದಿಂದ ಮಾದೇಶ್ವರ ಇಲ್ಲಿ ಬಂದು ಕುಂತೋದಿಸ ಸ್ಥಳ. ಇದು ಮಲೆ ಮಾದೇಶ್ವರ ಸ್ವಾಮಿಗಳು ಬಂದು ಹೋಗಿರೋ ಜಾಗ. ಚರಿತ್ರೆಯಲ್ಲಿ ಇದೆ ಇದು. ಅದ್ರಲ್ಲಿ ಸನ್ಯಾಸಿ ಮಾದಪ್ಪ ಒಬ್ರು ಇದ್ರು, ಅವರು ಇಲ್ಲಿ ಐಕ್ಯಾಗಿ ಅವ್ರ ಸಮಾಧಿನೂ ಕೂಡ ಇಲ್ಲಿದೆ. ಇಲ್ಲೇ ಇದೆ. ಐಕ್ಯ ಆಗಿದ್ದಾರೆ. ಅದು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ಕೋರ್ಟ್ಲಿ ನನ್ನ ಸಮಾಧಿನ ಅಲ್ಲೇ ಏನೋ ಊದ್ಬೇಡ್ರಿ ಅಂದ್ಬಿಟ್ಟು ಅವ್ರ ಸಮಾಧಿ ಕೂಡ ತಂದು ಇಲ್ಲಿ ಊತಾಕಿ ಬೈಲೂರವರು ಅವ್ರು ಸಂಬಂಧಪಟ್ಟವರು ಅವ್ರು ಇಲ್ಲಿ ಬಂದು ಪೂಜೆ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌದು. ಇದು ಸೋಮೇಶ್ವರ ಬಸವೇಶ್ವರ ಅಂದ್ಬಿಟ್ಟು ಎರಡು ಮಾಸರ ಚರಿತ್ರೆಯಲ್ಲಿದೆ. ಹೌದಾ? ಈ ಪ್ರಕಾರ ಇವಾಗ ನಾವು ದೇವಸ್ಥಾನ ಪುನರ್ ನಿರ್ಮಾಣ ಮಾಡಿದ್ವಿ. ಇವಾಗ ಈಗ ಮತ್ತೆ ನಿರ್ಮಾಣ ಮಾಡಿದ್ವಿ. ಅದು ಒಂದು ಮರದಡಿಯಲ್ಲಿ ಅವಾಗ ಬಸವ ಲಿಂಗ ಎಲ್ಲ ಇತ್ತು. ಅದನ್ನೆಲ್ಲ ಎಲ್ಲ ಮರ ಬಿದ್ದು ಎಲ್ಲ ಉಡೋಗಿ ಕಿತ್ತೋಗಿ ಚಿಕಿತ್ಸೆ ಹೋಗಿತ್ತು. ಈಗ ಅದನ್ನೆಲ್ಲ ಅಳಿಸಿ ಹಾಕ್ಬಿಡಿ ಈಗ ಹೊಸದಾಗಿ ದೇವಸ್ಥಾನ ಮಾಡಿ ನಿರ್ಮಾಣ ಮಾಡಿದ್ವಿ ಇವಾಗ 2 ವರ್ಷದಿಂದ. ಈ ಮೀನ್ಯಂ ಅನ್ನೋ ಹೆಸರು ಯಾಕೆ ಬಂತು ಅಂತ ಗೊತ್ತಾ? ಅದು ನಮ್ಗೆ ಏನಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಮಿನ್ನೆ ಅಂದ್ರೆ ಹಿರಿಕರು ಹೇಳ್ತಾರೆ, ಮಿನ್ನೆ ನಮ್ದವ್ರಿಗೆ ಪುಣ್ಯ. ಮೀನ್ಯ ನಮ್ದವ್ರಿಗೆ ಪುಣ್ಯ, ಮಿನ್ನೆ ನಮ್ದೇ ಇದ್ದವ್ರಿಗೆ ಅವ್ರ ಬಾಯಿಗೆ ಮಣ್ಣು ಅಂತ ಹಿರಿಕರು ಗಾದೆಲಿ ಹೇಳ್ತಾರೆ. ನೋಡಿದ್ರೆಲ್ಲ ಬಂಧುಗಳೇ, ಮಲೆ ಮಹದೇಶ್ವರ ಸ್ವಾಮಿಯ ಪವಿತ್ರ ಹಸ್ತ ಬಿದ್ದ ಈ ಮೀನ್ಯಂ ಗ್ರಾಮದಲ್ಲಿ ಒಂದು ಕಡೆ ದೈವಿಕ ಇತಿಹಾಸ ಇದ್ರೆ ಮಗು ಮತ್ತೆ ತಾಯಿ ಇಬ್ರು ಸಾವನ್ನಪ್ಪಿದ್ದಾರೆ. ಈಗ ಹೋಗೋದ್ರೊಳಗಡೆ ಮೊದಲನೇ ಡೆಲಿವರಿ ಬಸ್ಸು ಬರ್ತಿಲ್ಲ. ಮತ್ತೊಂದು ಕಡೆ ಮೂಲಭೂತ ಸೌಕರ್ಯಗಳಿಲ್ಲದೆ ಕಣ್ಣೀರಾಗ್ತಿರೋ ನಮ್ಮ ಹಳ್ಳಿಯ ಜನರ ಅಳಲಿದೆ. ಆದ್ರೆ ಬಂಧುಗಳೇ, ನಮ್ಮನ್ನ ಈ ಊರಿಗೆ ಇಷ್ಟೊಂದು ಕಷ್ಟಪಟ್ಟು ಕರೆಸಿದ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಆದಂತ ಶಿವಬ್ರೋ ಅವರು ನಮ್ಗೆ ಇನ್ನೂ ಸಿಕ್ಕಿಲ್ಲ. ಶಿವಬ್ರೋ ಅವ್ರು ಸಿಗ್ತಾರ? ಈ ಊರಿನ ಅಸಲಿ ಕಥೆಗಳೇನು, ಇನ್ನೂ ಏನಾದ್ರೂ ಇಲ್ಲಿನ ಸಮಸ್ಯೆಗಳಿದೆಯಾ, ಚರಿತ್ರೆ ಇದೆಯಾ ಅನ್ನೋದನ್ನ ತಿಳ್ಕೊಳ್ಳೋಣ. ಮುಂದಿನ ವಿಡಿಯೋ ಮಿಸ್ ಆಗಬಾರ್ದು ಅಂದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಸಪೋರ್ಟ್ ಮಾಡಿ ಬಂಧುಗಳೇ. ಜೈ ಮಹದೇಶ್ವರ.